ಇನ್ನು ಉಡುಪಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆದರೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ದೃಶ್ಯಾವಳಿಗಳು, ಇದು ಡ್ರೋನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು. ಯಾವ ರೀತಿಯಾಗಿ ನಗರ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ, ಕೃಷಿ ಜಮೀನುಗಳು ಜಲಾವೃತವಾಗಿರುವಂಥದ್ದು, ಇಡೀ ಜಮೀನು ಜಲಾವೃತವಾಗಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ, ಆಸ್ತಿ ಪಾಸ್ತಿ ನಷ್ಟವಾಗಿದೆ, ಗ್ರಾಮದ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದರಿಂದಾಗಿ ಜನ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಇದೆಲ್ಲವೂ ಕೂಡ ನದಿ ಪಾತ್ರದ ಗ್ರಾಮಗಳು ಯಾವ ರೀತಿಯಾಗಿ ಜಲಾವೃತವಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕೃಷಿ ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇದರಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಯಾವ ರೀತಿಯಾಗಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದೆ ಅನ್ನೋದನ್ನು ಕೂಡ ಅಲ್ಲಿ ಗಮನಿಸ್ಬೋದಾಗುತ್ತೆ. ಉಡುಪಿಯಲ್ಲೂ ಕೂಡ ಸಾಕಷ್ಟು ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಉಡುಪಿಯ ಬೈಂದೂರಿನ ದೃಶ್ಯಾವಳಿಗಳನ್ನು ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ. ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ. ಗ್ರಾಮಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ರಸ್ತೆಗಳೆಲ್ಲವೂ ಕೂಡ ಮುಚ್ಚಿ ಹೋಗಿದ್ದಾವೆ. ಪಕ್ಕದ ಊರಿಗೆ ಹೋಗಬೇಕು ಅಂತಂದ್ರೂ ಬೋಟಲ್ಲಿ ಅಥವಾ ದೋಣಿಯಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ನಿಂತ್ಕೊಂಡಿದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇದೆಲ್ಲವೂ ಕೂಡ ಉಡುಪಿಯಲ್ಲಿ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಆಗಿರುವಂತಹ ಅವಾಂತರಗಳು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನದಿ ಪಾತ್ರದ ಗ್ರಾಮಗಳು ಜಲಾವೃತವಾಗಿದ್ದಾವೆ ಅಂತ. ಇನ್ನು ಹಾಗೆಯೇ ಉಡುಪಿ ಜಿಲ್ಲೆಯಾದ್ಯಂತ ಮುಂದುವರಿದ ಮಳೆಯ ಅಬ್ಬರ. ಕೋಟಾ ಸಾಹೇಬ್ರಕಟ್ಟೆ ರಾಜ್ಯ ಹೆದ್ದಾರಿ ಸಂಪರ್ಕ ಬಂದ್ ಆಗಿದೆ. ಕೋಟಾ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಕ್ಕಿ ಹರಿದ ಹೊಳೆ. ಬನ್ನಾಡಿ ಭಾಗದಲ್ಲಿ ಪ್ರತಿ ವರ್ಷವೂ ಕಾಣಿಸಿಕೊಳ್ಳುವ ನೆರೆ. ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಅವಾಂತರಗಳಾಗ್ತಲೇ ಇರುತ್ತೆ. ಬನ್ನಾಡಿ ಹೊಳಿ ತುಂಬಿ ಹರಿದಂಥ ಪರಿಣಾಮ ಹೈವೇ ಮೇಲೆ ನೀರು ಹರಿತಾ ಇದೆ. ಸಂಚಾರ ಅಸಾಧ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಹೆದ್ದಾರಿಯನ್ನೇ ಬಂದ್ ಮಾಡಲಾಗಿದೆ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿರುವ ಕುಂದಾಪುರ ಎಸಿ ರಶ್ಮಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಳೆ ಆರ್ಭಟ ಕಡಿಮೆಯಾಗಿದ್ರೂ ಕೂಡ ನೆರೆ ಏರಿಕೆಯಾಗಿದೆ. ಅಂದರೆ ಪ್ರವಾಹದ ಪ್ರಮಾಣ ಪ್ರತಿಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ರಾಜ್ಯ ಹೆದ್ದಾರಿ ಸಂಪರ್ಕವನ್ನು ಬಂದ್ ಮಾಡಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಕರಾವಳಿಯ 3 ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಆದರೆ ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತುಂಬಾನೇ ಕಡಿಮೆ ಇದೆ. ಆದರೆ ನೆರೆ ನೀರಿನ ಮಟ್ಟ ತುಂಬಾನೇ ಜಾಸ್ತಿ ಇರುವಂತದ್ದು. ನಾವೀಗ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬನ್ನಾಡಿ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಇಲ್ಲಿ ಈ ಒಂದು ರಸ್ತೆಯನ್ನ ಗಮನಿಸ್ತಾ ಹೋಗ್ಬೋದು. ಇದು ಕೋಟಾ ಮತ್ತು ಸಾಹೇಬ್ರಕಟ್ಟೆಯನ್ನ ಸಂಪರ್ಕ ಮಾಡುವ ಒಂದು ರಾಜ್ಯ ಹೆದ್ದಾರಿ ಆಗಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ರಸ್ತೆಗಳು ವಾಹನಗಳು ಸಂಚಾರ ಮಾಡುತ್ತೆ. ಬೆಳಗಿಂದಲೂ ಕೂಡ ಸಂಜೆಯ ತನಕ ಸಾಕಷ್ಟು ವಾಹನಗಳು ಸಂಚಾರ ಮಾಡುತ್ತೆ. ಯಾಕಂದ್ರೆ ಈ ಒಂದು ಭಾಗ ಅಂದ್ರೆ ಸಾಹೇಬ್ರಕಟ್ಟೆ ಭಾಗಕ್ಕೆ ಹೋಗುವಂತ ವಾಹನಗಳು ಇದೇ ಭಾಗದಲ್ಲಿ ಹೋಗುತ್ತೆ. ಯಾಕಂದ್ರೆ ತುಂಬಾನೇ ಒಂದು ಒಳ ರಸ್ತೆ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಇದೇ ಭಾಗದಲ್ಲಿ ಸಂಚಾರ ಮಾಡುತ್ತೆ. ಆದ್ರೆ ಈಗ ಈ ಒಂದು ಭಾಗದಲ್ಲಿ ನೆರೆ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ರಸ್ತೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಈ ಭಾಗದ ಅಂದ್ರೆ ಬನ್ನಾಡಿ ಭಾಗದ ಜನರೆಲ್ಲರೂ ಕೂಡ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ನೋಡ್ತಾ ಇರುವಂತದ್ದು. ಯಾಕಂದ್ರೆ ನೆರೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗುವುದರಿಂದ ಈ ರೀತಿಯ ಪರಿಣಾಮ ಉಂಟಾಗಿದೆ. ಮತ್ತು ಈ ಒಂದು ರಸ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂತದ್ದು ನಾವು ಗಮನಿಸಬಹುದು. ಈ ಒಂದು ಭಾಗದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿ ಈ ಭಾಗದ ಜನರಿಗೆ ಸಮಸ್ಯೆ ಉಂಟಾಗಿರುವಂತದ್ದು. ಸಾಕಷ್ಟು ಮನೆಗಳು ಇದ್ದಾವೆ. ಪ್ರತಿ ವರ್ಷ ಕೂಡ ಈ ಭಾಗದಲ್ಲಿ ನೀರು ನುಗ್ಗುತ್ತೆ. ಅಂದ್ರೆ ಕಡಿಮೆ ಮಟ್ಟದ ನೆರೆ ಬರುತ್ತೆ. ಆದ್ರೆ ಈ ಬಾರಿ ನೆರೆ ನೀರಿನ ಮಟ್ಟ ತುಂಬಾನೇ ಏರಿಕೆ ಆಗಿರೋದ್ರಿಂದ ಆ ಭಾಗದ ಜನರಿಗೆ ಸಮಸ್ಯೆ ಆಗ್ತಿರುವಂತದ್ದು. ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕೂಡ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿರುವಂತದ್ದು. ಸದ್ಯ ನಮ್ಮ ಜೊತೆ ಇಲ್ಲಿಯ ಬನ್ನಾಡಿ ಪ್ರದೇಶದ ಸ್ಥಳೀಯರಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗುತ್ತಾರೆ. ಈ ನೆರೆ ನೀರಿನ ಮಟ್ಟವನ್ನ ಯಾವತ್ತಾದ್ರೂ ಗಮನಿಸಿದ್ರ ಅಂತ? ಸರ್, ನನಗೆ ಇವಾಗ 50 ವರ್ಷ ಆಗಿದೆ. 50 ವರ್ಷದಲ್ಲಿ ಈ ಥರದ ಪ್ರವಾಹವನ್ನು ನಾವು ನೋಡಲಿಲ್ಲ ನಮ್ಮ ಏರಿಯಾದಲ್ಲಿ. ಇದು ಕಾರ್ತೂರು ಚಿತ್ರಪಡಿ ಗ್ರಾಮ. ಸಾಧಾರಣವಾಗಿ 50 ವರ್ಷದಿಂದ ಇಲ್ಲಿ ಈ ಥರ ನೆರೆ ಬಂದಿಲ್ಲ, ಈ ಥರ ತೊಂದರೆ ಅನುಭವಿಸಿಲ್ಲ.
ಆದರೆ ಪ್ರತಿ ವರ್ಷವೂ ಸಹ ನಾವು ಈ ಗೋಳು ನಮಗೆ ಇರುವುದೇ. ಪ್ರತಿ ವರ್ಷ ಇದೇ ಥರ ನೆರೆ ಬರುವುದು, ಇದೇ ಥರ ಬೇಸಾಯ ಹಾಳಾಗುವುದು, ಜನರಿಗೆ ತೊಂದರೆ ಆಗೋದು ಆಗ್ತಾನೆ ಇದೆ ಪ್ರತಿ ವರ್ಷವೂ. ಇದಕ್ಕೆ ಯಾವ ರೀತಿಯ ಪರಿಹಾರವನ್ನು ಸಹ ಯಾವುದೇ ಸರ್ಕಾರ ತನಕ ಮಾಡಲಿಲ್ಲ. ಇಲ್ಲಿನ ಅವೈಜ್ಞಾನಿಕ ಕಾರಣ ರಸ್ತೆ ಸರಿಯಾಗಿ ಅಗಲೀಕರಣ ಮಾಡದೇ ಇರುವಂಥದ್ದು, ರಸ್ತೆ ಮಟ್ಟವನ್ನು ಏರಿಸದೇ ಇರುವಂಥದ್ದು, ಸರಿಯಾದ ಸೇತುವೆ ಇಲ್ಲದಿರುವಂಥದ್ದು. ಹಾಗಾಗಿ ತುಂಬ ತೊಂದರೆ ಆಗ್ತಾ ಉಂಟು. ಪಾದಚಾರಿಗಳಿಗೂ ಬಸ್ಸಲ್ಲಿ ಹೋಗ್ಲಿಕ್ಕೆ ಎಲ್ಲರಿಗೂ ತೊಂದರೆ ಆಗ್ತಾ ಉಂಟು. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಏನಂದರೆ ನೆರೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ, ಮತ್ತಷ್ಟು ಈ ಭಾಗದ ಇರುವಂಥ ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ವೃದ್ಧರು ಏನಿದ್ದಾರೆ ಅವರನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಇನ್ನೇನು ನೆರೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆದರೆ ಇಲ್ಲಿರುವಂಥ ಮನೆಯಲ್ಲಿರುವಂಥ ಜನರನ್ನು ಕೂಡ ಶಿಫ್ಟ್ ಮಾಡುವ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಅಂತ ಇಲ್ಲಿಯ ಸ್ಥಳೀಯರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.